ಇದೀಗ ನಾಗಮಂಗಲ ಗಲಭೆ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ ಅಂದ್ಕೊಂಡೆ. ಎಲ್ಲರಿಗೂ ಬೇಕಿರೋ ರಾಜಕೀಯ, ಅಲ್ಲಿಯ ಜನ ಹಾಳಾಗೋಗ್ಲಿ, ಯಾವನಿಗೂ ಬೇಡ. ಅದರಲ್ಲೂ JDS ದಳಪತಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಕಿದ ಬಾಂಬ್ ರಾಜ್ಯದಲ್ಲಿ ದೊಡ್ಡ ತಳಮಳ ಸೃಷ್ಟಿ ಮಾಡಿದೆ. ಎಲ್ಲಿಂದ ಎಲ್ಲಿಗೋ ಒಂದು ಲಿಂಕ್ ಮಾಡಿದ್ದಾರೆ. ಓಕೆ, ಅದು ರಾಜಕೀಯ. ಆದರೆ ನನಗೀಗಲೂ ಕೂಡ ಬೇಸರ ಆಗೋದು, ದುಃಖ ಆಗೋದು, 25 ಕೋಟಿ ರೂಪಾಯಿ ವೆಚ್ಚ, 25 ಕೋಟಿ ನಷ್ಟ ಆಗೋಯ್ತು. ಅವರು ಒಂಥರ ಯಾವ ಥರ ಅಳ್ತಾ ಇದ್ರು ಅಂತಂದರೆ, ಅದನ್ನೊಂದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ವ ನಿಮಗೆ? ಒಂದು 10 ಪೊಲೀಸ್ ಜಾಸ್ತಿ ಹಾಕ್ಬೋದಿತ್ತಲ್ಲ ಅಲ್ವಾ? ಈಗ ನಿನ್ನೆ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಮಸೀದಿ ಮುಂಭಾಗದಿಂದ ಹೋಗುವಾಗ ತಡೀಬೇಕು ಅಂತ ಏನಿಲ್ಲ, ನೀವು 10 ಜನ ಜಾಸ್ತಿ ಹಾಕಿ. ಯಾರು ಕಿರುಕುಳ ಮಾಡ್ತಾರೋ, ಮೆರವಣಿಗೆ ಹೋಗುವಾಗ ಅವರೇನಾದರೂ ಜಾಸ್ತಿ ಮಾತಾಡ್ತಾರೋ ಇಟ್ಕೊಳ್ಳಿ, ಅವ್ರನ್ನ ಬಿಡಬೇಡಿ. ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಇವರು ಕಿರಿಕಿರಿ ಮಾಡ್ತಾರೆ, ಇವರನ್ನು ಬಿಡಬೇಡಿ. ಶಾಂತಿಯುತವಾಗಿ ಹೋಗೋದಕ್ಕೆ ಬಿಡಿ. ಅವ್ರಿಗೆ ಹೇಳಿ, ಪ್ರೊಸೆಷನ್ ಹೋಗುವಾಗ ನೋಡಿ 5 ನಿಮಿಷ, ಅದಕ್ಕಿಂತ ಜಾಸ್ತಿ ಅಲ್ಲಿಂದ ಕ್ಲಿಯರ್ ಆಗಿಬಿಡ್ಬೇಕು. ಅರ್ಧ ಗಂಟೆ ಎಲ್ಲ ನಿಲ್ಲೋಂಗಿಲ್ಲ. ಹೇಳೋಕ್ಕಾಗಲ್ವ ಪೊಲೀಸರಿಗೆ? ಆಗತ್ತೆ, ಹೇಳಬೇಕು. ಇಲ್ಲ ಅಂತಂದರೆ ಹೇಳಬೇಕು, ಏರೋಪ್ಲೇನ್ ಹತ್ತಿಸ್ತೀನಿ ಅಂತೇಳಿ. ನಿಮಗೆ ಅಲ್ಲಿ ಅದರ ಮುಂದೆ ಯಾವುದರ ಮುಂದೆ ಹೋಗಬಾರ್ದು ಅಂತ ಮಾತ್ರ ಹೇಳಬೇಡಿ. ನಾಡಿದ್ದು ಈದಿರುತ್ತಲ್ವ, ಆ ಸಂದರ್ಭದಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಒಂದು ವೇಳೆ ಹೋಗಬೇಕು ಅಂತಂದರೆ ಅವ್ರಿಗೂ ನೋಡಪ್ಪ ಇಷ್ಟು ನಿಮಿಷದಲ್ಲೇ ಮುಗಿಸ್ಬೇಕು, ಕಿರಿ ಮಾಡೋಂಗಿಲ್ಲ, ಬರ್ಕೊಡು, ಎತ್ತಾಕೊಂಡು ಹೋಗ್ಬಿಡು, ಇಷ್ಟೇ. ಪೊಲೀಸರಿಗೆ ಇರೋದು ಯಾಕೆ ಗನ್ನು? ಅಲ್ವಾ? ಬನ್ನಿ, ಈಗ ಅಂದ್ಕೊಂಡಂಗೆ ಅದು ರಾಜಕೀಯ ಪಡೆದುಕೊಳ್ತಾ ಇದೆ. ಏನು ಹೇಳಿದ್ದಾರೆ HD ಕುಮಾರಸ್ವಾಮಿ, ಅದರ ಬಗ್ಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾಗಮಂಗಲ ಗಲಭೆಗೂ ಸಿಎಂ ಕುರ್ಚಿಗೂ ನಂಟು. ಕಾಂಗ್ರೆಸ್ ನಾಯಕರಿಂದಲೇ ಗಲಭೆಗೆ ಸಿಕ್ತ ಕುಮ್ಮಕ್ಕು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೊಸ ಬಾಂಬ್. ಯಾರದ್ದೋ ತಪ್ಪಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಗಣೇಶ ಮೆರವಣಿಗೆ ವೇಳೆ ನಡೆದ ಗಲಭೆಗೆ ಇಡೀ ಮಂಡ್ಯ ಬೆಚ್ಚಿ ಬಿದ್ದಿದೆ. ಅಮಾಯಕರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ನನ್ಗೆ ಯಾರು ಸರ್ ಹಿಂದೆ ಮುಂದೆ ದಿಕ್ಕು. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದ ಗಲಭೆ ಪೂರ್ವ ಯೋಜಿತ ಕೃತ್ಯ, ವ್ಯವಸ್ಥಿತ ಪಿತೂರಿ. ಅಷ್ಟೇ ಅಲ್ಲ, ಇದು ಕಾಂಗ್ರೆಸ್ ಪ್ರಾಯೋಜಿತ ಗಲಭೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನೇರ ಆರೋಪ ಮಾಡಿದ್ದಾರೆ. ದಳಪತಿ ಸಿಡಿಗುಂಡು 1, ಗಲಭೆಗೆ ಕೈ ನಾಯಕರಿಂದಲೇ ಸಿಕ್ತ ಕುಮ್ಮಕ್ಕು. ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ 2 ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು, ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತ. ದಳಪತಿ ಸಿಡಿಗುಂಡು 2, ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಇದೆಯಾ ಲಿಂಕ್? ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈ ಹಿನ್ನೆಲೆ ಒಳಗೆ ಈ ಎಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ. ದಳಪತಿ ಸಿಡಿಗುಂಡು 3, ಕಲ್ಲು ಪೆಟ್ರೋಲ್ ಬಾಂಬ್ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಕಲ್ಲು? ಎಲ್ಲಿಂದ ಬಂತು ತಲವಾರು? ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ದಳಪತಿ ಸಿಡಿಗುಂಡು 4, ಅಧಿಕಾರಿ ಅಮಾನತು ಕಣ್ಣೊರೆಸೋ ತಂತ್ರ. ಅದಕ್ಕೀಗ ಸಮಜಾಯಿಷಿ ಕೊಡೋದಕ್ಕೆ ಈಗಾಗಲೇ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ, ಸ್ಟಡಿವಾಗಿ ಇವತ್ತು ವೈಫಲ್ಯ ಇದ್ದಿದ್ದರಿಂದ ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡು ಸಸ್ಪೆಂಡ್. ಮೊನ್ನೆ ಯಾಕೆ ಮಾಡಲಿಲ್ಲ? ದಳಪತಿ ಸಿಡಿಗುಂಡು 5, ಅಧಿಕಾರಿ ರವಿ ತ್ರಿಕಾಲಜ್ಞಾನಿಯೇ. ಇವರು ಎಲ್ಲರ ಪರಿಚಯ ಇಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ, ಎಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಇರ್ಬೋದು ಇವನಿಗೆ, ರವಿಗೆ. ಹೀಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನೇರವಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದು, ಈ ಗಲಭೆಯನ್ನ ಕೈ ನಾಯಕರು ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಈ ವಾಕ್ ಸಮರ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ವೀರೇಂದ್ರ ಪಾಟೀಲ್ಗೆ ಒಂದು ವಿಚಾರವನ್ನು ಹೇಳಿದರು. ಯಾರು?
ಕುಮಾರಸ್ವಾಮಿ. ಏನಾಯಿತು ಅಂತಂದರೆ 1989ರಲ್ಲಿ ವೀರೇಂದ್ರ ಪಾಟೀಲ್ ಅವರು 165 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗ್ತಾರೆ. 1989 165 ಸ್ಥಾನಗಳನ್ನು ಗೆದ್ದು. ವೀರೇಂದ್ರ ಪಾಟೀಲ್ ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು ವಿಪರೀತವಾಗಿ ಬಿರ್ರಿ ಓಟ್ ಹಾಕಿರ್ತಾರೆ ಲಿಂಗಾಯತರು. ಓಕೆ, ಆಗೇನಾಗುತ್ತೆ 165 ಸೀಟ್ ಇದ್ದಾಗ 165 ಬಹಳ ಪ್ರಸಿದ್ಧ ಮುಖ್ಯಮಂತ್ರಿ ಅವರು ನೋಡಿ. ಅದಾದ ನಂತರ ಲಿಂಗಾಯತ್ ಮುಖ್ಯಮಂತ್ರಿಗಳೇ ಸಿಗಲಿಲ್ಲ ಕಾಂಗ್ರೆಸ್ಗೆ. ನೋಡಿ ಇಲ್ಲಿ ಅವರ ಪ್ರಸಿದ್ಧತೆಗೆ ಕಾಂಗ್ರೆಸ್ನೊಳಗಡೆ ಒಂದು ಕಿರಿಕಿರಿ ಉಂಟಾಗುತ್ತೆ. ಅವರನ್ನು ಇದ್ದೇ ಇರುತ್ತಲ್ಲ, ಭಿನ್ನಮತ ಇದ್ದೇ ಇರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ 1989ರಲ್ಲಿ ವೀರೇಂದ್ರ ಪಾಟೀಲ್ ಅವರಿಗೆ ಒಂದು ರೀತಿಯಲ್ಲಿ ಪ್ಯಾರಾಲಿಸಿಸ್, ಪಕ್ಷಪಾತ ಉಂಟಾದಾಗ ಆದರೂ ಕೂಡ ಅವರು ಒಳ್ಳೆ ಆಡಳಿತ ನೀಡ್ತಾ ಇರ್ತಾರೆ, ಬೆಡ್ ರಿಡನ್ ಆಗಿರ್ತಾರೆ. ಆಗ ಪ್ರಧಾನಮಂತ್ರಿ ಆಗಿದ್ದವರು ರಾಜೀವ್ ಗಾಂಧಿ. ಇಲ್ಲೊಂದು ಗಲಾಟೆ ಆಗುತ್ತೆ. ಎಲ್ಲಿ ಗಲಾಟೆ ಆಗುತ್ತೆ? ಚನ್ನಪಟ್ಟಣ ರಾಮನಗರದಲ್ಲಿ ಒಂದು ಗಲಾಟೆ ಆಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ಇವರಿಗೆ ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಒಂದು ಸಂದೇಶ ಕೊಡೋದಕ್ಕೆ. ಅದಕ್ಕೆ ಸರಿಯಾಗಿ ರಾಜೀವ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದವರು ನೋಡಿದ್ರು, ಗಲಾಟೆ ಆಗಿರುತ್ತೆ. ಏರ್ಪೋರ್ಟಲ್ಲಿ ಒಂದು ಚೀಟಿ ಬರ್ಕೊಡ್ತಾರೆ, ಮುಖ್ಯಮಂತ್ರಿನ ಚೇಂಜ್ ಮಾಡಿದ್ದೀವಿ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಚೀಟಿಯಲ್ಲಿ ಬಂಗಾರಪ್ಪನವರ ಹೆಸರಿರುತ್ತೆ, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಆಯಿತಾ? ನೆಕ್ಸ್ಟ್ ಎಲೆಕ್ಷನ್ ಬರೋದು 1994. 165 ಇದ್ದ ಕಾಂಗ್ರೆಸ್ ಎಷ್ಟಕ್ಕೆ ಬರುತ್ತೆ ಗೊತ್ತಾ? 34 ಸೀಟ್. ಅಲ್ಲಿಂದ ಲಿಂಗಾಯತರು ಕಾಂಗ್ರೆಸ್ನತ್ತ ಅಂದರೆ ದೊಡ್ಡ ಮಟ್ಟದಲ್ಲಿ ನೋಡಲೇ ಇಲ್ಲ. 94ರಲ್ಲಿ 34ಕ್ಕೆ ಬರುತ್ತೆ ವೀರೇಂದ್ರ ಪಾಟೀಲ್ ಕಾರಣಕ್ಕಾಗಿ. ಅಂದರೆ ಇವ್ರು ಹೇಳ್ತಿರೋದು ಸಿದ್ದರಾಮಯ್ಯನವರನ್ನು ಇಳಿಸೋದಕ್ಕೆ ಇಂಥದ್ದೆಲ್ಲ ಏನೋ ಒಂದು ಮಾಡ್ತಿದ್ದಾರೆ ಅಂತ ಅವರ ಆರೋಪ. ಈಗ ಬನ್ನಿ, ಹಬೆ ಬೀಸಿದ ಗಲಭೆ, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಕಳಂಕ ತರಲು ನಡೀತಾ ನಾಗಮಂಗಲ ಗಲಭೆ ಆಗಿದ್ದರೆ ವೀರೇಂದ್ರ ಪಾಟೀಲ್ ಥರ ಕಾಂಗ್ರೆಸ್ಸಿಗರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಆರೋಪ ಏಕೆ? ನೋಡಿ, ಇದಕ್ಕೂ ರಾಜ್ಯಪಾಲರು ಕಳಿಸಿರುವಂಥ ವರದಿಗೂ ಲಿಂಕ್ ಮಾಡಿ ನೋಡಿ. ರಾಜ್ಯಪಾಲರ ವರದಿಯಲ್ಲೇನಿದೆ? ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಇದು ಕೂಡ ಒಂದು ಕಾರಣನ ಗೊತ್ತಿಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಗಲಭೆಗೂ ಅಸಲಿ ಲಿಂಕ್ ಇದೆಯಾ? ಕಾಂಗ್ರೆಸ್ಸಿನರ್ಥ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೊಟ್ಟು ಮಾಡ್ತಾರೆ, ಯಾರೋ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ ಅಂತೇಳಿ. ಅತ್ತ ಕರ್ತವ್ಯ ಲೋಪದಡಿ ಇನ್ಸ್ಪೆಕ್ಟರ್ ಅಶೋಕ್ ಸಸ್ಪೆಂಡ್ ಆಗಿದ್ದಾರೆ. ಇತ್ತ ನಾಗಮಂಗಲ ಗಲಭೆ ಬಗ್ಗೆ ಮುಖ್ಯಮಂತ್ರಿಗೆ ವರದಿ ಸಲ್ಲಿಕೆಯಾಗಿದೆ. ಸಿಎಂ ಭೇಟಿಯಾಗಿ ವರದಿ ಸಲ್ಲಿಸಿದ ಗೃಹ ಸಚಿವ ಪರಮೇಶ್ವರ್ ಗಲಭೆಗೆ ದೋಸ್ತಿ ಪಕ್ಷ RSS ಕಾರಣ ಅಂತ ಲಕ್ಷ್ಮಣ್ ಹೇಳಿದ್ದಾರೆ. ನೋಡ್ರಿ, ಗಲಭೆಗೆ ಕಾಂಗ್ರೆಸ್ ಕಾರಣನ, ಗಲಭೆಗೆ BJP ಕಾರಣನ, ಗಲಭೆಗೆ RSS ಕಾರಣನ, ಗಲಭೆಗೆ ಅವ್ರ ಕಾರಣನ, ಇವರ ಕಾರಣನ, ಯಾರೇ ಆಗಿರಲಿ ಸಮಾಜದಲ್ಲಿ ಅಶಾಂತಿ ಕದಡ್ತಾರೆ ಅಂತಂದರೆ ಅವರನ್ನು ಬಿಡಬೇಡಿ ಅಷ್ಟೇ. ಇನ್ನು ಗಣೇಶ ಹಬ್ಬದ ದಿನ ಗಲಭೆ ಸೃಷ್ಟಿ ಮಾಡುವ ಹುನ್ನಾರ ನಡೆದಿತ್ತು ಅಂತ ಆರೋಪ. RSS BJP JDS ನಾಯಕರಿಂದಲೇ ಹುನ್ನಾರ. ನೀವು ಯಾರೇ ಆರೋಪ ಮಾಡೋದಿದ್ರೆ, ಸಾಕ್ಷಿಗಳಿದ್ದರೆ ಯಾರನ್ನು ಬಿಡಬೇಡಿ. ಮೊದಲು ಮೈಸೂರಿನಲ್ಲಿ ಕೋಮುಗಲಭೆ ಪ್ಲ್ಯಾನ್ ಆಯ್ತಂತೆ, ಅದು ಫೇಲ್ ಆಯ್ತಂತೆ. ನಾಗಮಂಗಲ ಕೃತ್ಯದಲ್ಲಿ 20 ಹಿಂದೂಗಳು 30 ಮುಸ್ಲಿಮರು ಭಾಗಿಯಾಗಿದ್ದಾರೆ. ಅಂದರೆ 53 ಜನರ ಮೇಲೆ FIR ಆಗಿದೆ. ಇದು BJP JDS RSS ಪೂರ್ವನಿಯೋಜಿತ ಕೃತ್ಯ ಅಂಥೇಳಿ ಲಕ್ಷ್ಮಣ್ ಹೇಳಿದ್ದಾರೆ. ಕಾಂಗ್ರೆಸ್ ಮೇಲೆ HDK, ದೋಸ್ತಿ ಮೇಲೆ ಲಕ್ಷ್ಮಣ್ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ, ನಾನು ಹೇಳಿಲ್ವಾ? ಅಲ್ಲಿ 25 ಕೋಟಿ ಹೋಯ್ತು, ಯಾರು ಕೇಳೋಂಗಿಲ್ಲ. ಅಲ್ಲಿ ಹಿಂದೂಗಳು ಅಳ್ತಾ ಇದ್ದಾರೆ, ಮುಸ್ಲಿಮರು ಅಳ್ತಾ ಇದ್ದಾರೆ. ಆ ಗಣೇಶ ಮೆರವಣಿಗೆ ಹೋಗುವಾಗ ಒಂದು 25 ಪೊಲೀಸ್ ಜಾಸ್ತಿ ಹಾಕಿತ್ತಿದ್ರೆ, 4 ಗಂಟೆ ಗನ್ ಇಟ್ಕೊಂಡು ನಿಂತಿದ್ರೆ ತನ್ನಿಂತಾನೇ ಕರೆಕ್ಟ್ ಆಗ್ತಾ ಇತ್ತು. ಕೆಲವರು ಹೇಳೋದೇನು? ಅದು ನಾನು ನೆನ್ನೆಯಿಂದ ಕೇಳ್ತಾ ಇದ್ದೀನಿ, ಮಸೀದಿ ಮುಂದೆ ಹೋಗಬಾರ್ದಾ? ಹೋಗಬೇಕು. ಏನು ಪ್ರಾಬ್ಲಮ್ಮು? ಇಲ್ಲ, ಅವರು ಒಂಥರ ಆಡ್ತಾರೆ. ಪೊಲೀಸ್ ನಿಲ್ಲಿಸಿ, ಅಲ್ಲಿ 5 ನಿಮಿಷ ಅವಕಾಶ, ಜಾಸ್ತಿ ನಿಲ್ಲಿಸಬಾರ್ದು, ಹೋಗೋ, ಇಲ್ಲಾಂದರೆ ಡಿಮ್ ಮಾಡಿ. ಭಯ ಇರಬೇಕ್ರಿ ಕಾನೂನಿಂದು. ಅವನಾದರೂ ಅಷ್ಟೇ, ಹಿಂದೂ ಆದರೂ ಅಷ್ಟೇ, ಮುಸಲ್ಮಾನರಾದರೂ ಅಷ್ಟೇ. ಹಾಗಾದರೆ ಒಂದು ವೇಳೆ ಅಚಾನಕ್ ಗಲಾಟೆ ಆಗಿದ್ದರೆ, ಆ ಮುಸ್ಲಿಮರ ಕಡೆಯಿಂದ ಒಂದು ಆರೋಪ ಬಂತಲ್ಲ, ತಲವಾರಿತ್ತು, ಬಾಂಬ್ ಇತ್ತು, ಬೈಕಿಗೆ ಬೆಂಕಿ ಹಚ್ಚಿದ್ರು, ಅದು ಹೆಂಗಾಗತ್ತೆ ಅದು? ಅಂದರೆ ವೈಫಲ್ಯ ಅಲ್ವಾ? ಯಾರನ್ನೇ ಬಿಡಬೇಡಿ ಸರ್, ಕಾಂಗ್ರೆಸ್ಸೋ BJP RSSೋ ಮತ್ತೊಂದೋ ಮಗದೊಂದೋ, ಅಶಾಂತಿ ಕದಡೋ ಯಾವನೇ ಆಗಿದ್ರು ಕೂಡ ಬಿಡಬೇಡಿ ಅಷ್ಟೇ. ನೆಕ್ಸ್ಟ್, ಇನ್ನು ನಾಗಮಂಗಲದಲ್ಲಿ ನಡೆದ ಗಲಭೆಗೆ ರಾಜಕೀಯ ಬಣ್ಣ ಅಂಟುಕೊಂಡಿದ್ದು ಕುಮಾರಸ್ವಾಮಿ ವಿರುದ್ಧ ಕೈ ನಾಯಕರು ಇದೀಗ ಸಿಡಿಮಿಡಿಗೊಂಡಿದ್ದಾರೆ. ಈತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಗುಡುಗಿದ್ದಾರೆ ಅಷ್ಟೇ. ಅಲ್ಲಿ 25 ಕೋಟಿ, ಪಾಪ ಎಷ್ಟು ಜನರ ಜೀವನ ಹೋಯ್ತು ಅಂತಲ್ಲ. ಕುಮಾರಸ್ವಾಮಿ ಅವರು ಬಂದರು, ಅವರು ಕಾಂಗ್ರೆಸ್ ಮೇಲೆ
ಈಗ ಪ್ರತಾಪ್ ಸಿಂಹ, ಆಮೇಲೆ ಕಾಂಗ್ರೆಸ್ ಇವ್ರ ಮೇಲೆ ಮಾಡಿ, ಸರ್ವನಾಶವಾಗಲಿ ಸಮಾಜ. ಕೇಳಿಸ್ಕೊಳ್ಳಿ. ನಾಗಮಂಗಲ ಗಲಭೆ ಹಿಂದೆತಿಯ ಕೈವಾಡ. ಕುಮಾರಸ್ವಾಮಿ ಹೇಳಿಕೆಗೆ ಬಾಲಕೃಷ್ಣ ಸವಾಲ್. ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು, ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ. ಅವತ್ತು ಏನು ಕೋಮಗಲಭೆ ಅನ್ಕೊಂಡ್ರೆ ಅದು ಕೋಮಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗಿದ್ದು ರಾಜಕೀಯ ತಿರುವು ಪಡ್ಕೊಂಡಿದೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಈ ರೀತಿ ಕೃತ್ಯಗಳು ನಡೆಯುತ್ತಿದೆ ಅಂತ ಎಚ್ಡಿಕೆ ನೀಡಿದ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದು. ಗಲಾಟೆ ಬಗ್ಗೆ ಎಚ್ಡಿಕೆ ತನಿಖೆ ಮಾಡಲಿ, ಎಚ್ಡಿಕೆಯನ್ನೇ ತನಿಖಾಧಿಕಾರಿಯನ್ನಾಗಿ ಮಾಡಲಿ, ಬೇಕಿದ್ರೆ ನಾನು ಸಿಎಂಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು, ಅವ್ರ ಮಾತುಗೂ ಅವರ ಕೃತಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ, ಕಡ್ಡಿ ಇಲ್ದೇ ಅದೇನೋ ಬೆಂಕಿ ಕಡ್ಡಿ ಇಲ್ದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ, ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವರೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಇನ್ನು ಗಲಭೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮುಸ್ಲಿಮರ ಕೈಯಲ್ಲಿರುವ ಪೆಟ್ರೋಲ್ ಬಾಂಬ್, ತಲ್ವಾರ್ಗಳನ್ನ ಸರ್ಕಾರ ಕಿತ್ಕೊಳ್ಬೇಕು, ಇಲ್ದಿದ್ರೆ ಮುಂದೆ ನಡೆಯುವ ಗಣೇಶ ಮೆರವಣಿಗೆಗಳಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬ್ ಹಾಗೂ ತಲ್ವಾರ್ಗಳನ್ನ ಹಿಡಿದುಕೊಳ್ಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಳುವ ಸಿದ್ದರಾಮಯ್ಯನವರೇ ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇರಬೇಕಾದ್ರೆ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರ ಅಣತಿಗೆ, ಅವರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದೇ ಘಟನೆ ನಾಗಮಂಗಲದಲ್ಲಿ ಮೊನ್ನೆ ನಡೆದಿದೆ. ಪ್ರೊವೊಕೇಷನ್ನು ಬಂದಿದ್ದು ಮುಸಲ್ಮಾನರ ಕಡೆಯಿಂದ. ಅದು ನಮ್ಮ ಗಣೇಶೋತ್ಸವದ ಮೇಲೆ, ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು, ಚಪ್ಪಲಿ ಬಿಸಾಡಿರುವಂಥವ್ರು, ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು. ಹಾಗೆ ಚಿತಾವಣೆ ಕೊಟ್ಟಿರೋರು, ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು, ತಲವಾರು, ಕಲ್ಲು ಇವುಗಳಿಂದ ರಕ್ಷಣೆ ಕೊಡಲಿಲ್ಲ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು, ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ. ಪರಿಸ್ಥಿತಿ ಕೈ ಮೀರಿದರೆ ಅದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೊಣೆ ಆಗಿರ್ತಾರೆ. ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ನಡುವೆ ರಾಜಕೀಯ ಕೆಸರೆರಚಾಟ ಹೆಚ್ಚಾಗಿದ್ದು ನಾನಾ ನೀನಾ ಹಗ್ಗಜಗಾಟ ಮುಂದುವರೆದಿದೆ. ಗಲಭೆ ಹಿಂದಿನ ನಿಜವಾದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡ್ರೆ ಇವೆಲ್ಲದಕ್ಕೂ ಬ್ರೇಕ್ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.